ನಮ್ಮ ಹೆಸರು ಕುಮಾರ್ ಅಂದ್ಬಿಟ್ಟು ನಮ್ಮ ದೇವನಹಳ್ಳಿ ತಾಲೂಕು ಶಾನಪ್ಪನಹಳ್ಳಿ ಸರ್. ನಾವು ಇಲ್ಲಿ ಒಂದು 9 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್. 20 ವರ್ಷ ಅಲ್ಲ, ನಾನು ಬಂದು 9 ವರ್ಷ ಆಯಿತು, ಇವರೆಲ್ಲ ಒಂದು 20 ವರ್ಷದಿಂದ ಮಾಡ್ತಾ ಇದ್ದಾರೆ. ನಮಗೆ ನೀವು ಹೇಳ್ತಾ ಇದ್ದೀರಲ್ಲ ಈ ಕಾರ್ಮಿಕರದು, ಇದುವರೆಗೂ ನಮ್ಗೆ ಇದ್ರ ಮಾಹಿತಿನೇ ಗೊತ್ತಿಲ್ಲ ಸರ್. ನಮಗೆ ಅದು ಏನು ಮಾಡಿಸ್ಬೇಕು, ಎಲ್ಲಿ ಹೋಗ್ಬೇಕು, ಏನು ಒಬ್ಬರು ನಮ್ಮ ಇಲ್ಲಿವರೆಗೂ ಯಾರು ಬಂದು ನಮ್ಮನ್ನು ಕೇಳಿದವರಲ್ಲ, ಇದು ಮಾಡಿದವರಲ್ಲ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್? ಈಗ ಇಷ್ಟು ದಿನ ಏನಾಗಿತ್ತು ಅಂತ ಅಂದ್ರೆ ಒಂದು ಎಲ್ಲೋ ಲೇಬರ್ ಕಾರ್ಡ್ ಅನ್ನೋ ಡಿಪಾರ್ಟ್ಮೆಂಟ್ ಇಂದ ಒಂದು ಫೇಕ್ ಲೇಬರ್ ಕಾರ್ಡ್ ಕೂಡ ಮಾಡ್ತಾ ಇದ್ರು. ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಈಗ ಮೊನ್ನೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಏನು ಮಾಡಿದ್ದಾರೆ, ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಅಂತ ಮಾಡಿದ್ದಾರೆ. ಒಂದು ವರ್ಷ ಆಗಿದೆ ಸ್ಕೀಮ್ ಆಗಿ. ಕೆಲವೊಂದು 24 ಅಸಂಘಟಿತ ವರ್ಗಗಳನ್ನ ಮಾಡಿ ಚೈಸ್ ಮಾಡಿ ಒಂದು ಇದು ಮಾಡಿದ್ದಾರೆ, ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಾ ನಿಮ್ಗೆ? ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ಅದ್ರ ಬಗ್ಗೆನೇ ಗೊತ್ತಿಲ್ಲ. ಈಗ ಅದು ಏನಪ್ಪ ಸ್ಮಾರ್ಟ್ ಕಾರ್ಡ್ ಅಂತಂದ್ರೆ ಕೆಲವೊಂದು ಕಿಟ್ಕೊಂಡು ಬರೋದು ಲೇಬರ್ ಕಾರ್ಡ್ ಇರುತ್ತೆ ಸ್ಕೀಮ್ ಹೇಳ್ತಾರ, ಬಟ್ ಇದು ಸ್ಮಾರ್ಟ್ ಕಾರ್ಡ್ ವಿತರಣೆ ಅಂದ್ರೆ ಕೆಲವೊಂದು ನಿಮ್ಮ ಪರ್ಸನಲ್ ಒಂದು ಮದುವೆ ಆಗಿದ್ದ ವಿಚಾರ ಆಗಿರ್ಬೋದು, ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಹತ್ರ ಒಂದಿಷ್ಟು ಸಹಾಯಧನ ರೂಪವಾಗಿ ಬರೋದು ಅಂತ. ಮತ್ತೆ ಕೆಲವು ಜನ ಈ ತರ ಸಂಘಟಿತ ಇದನ್ನ ಬರೀ ಕಟ್ಟಡ ಕಾರ್ಮಿಕರ ಬರೀ ಕಟ್ಟಡ ಕಾರ್ಮಿಕರು ಮಾತ್ರ ಇದ್ದು ಅಸಂಘಟಿತ ಮುಟ್ಟು ಬೇರೆ ಬೇರೆ ವರ್ಗಗಳನ್ನ ಸೇರಿಸಿರ್ತಾರೆ ಇದುವರೆಗೂ. ಈಗ ಸೇರಿಸಿದ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೊಡ್ತಿದ್ದಾರೆ. ಈ ವಿಚಾರಗಳು ನಿಮ್ಗೆ ಏನು ಗೊತ್ತಾ? ಇಲ್ಲ ಸರ್, ಇದ್ರ ಬಗ್ಗೆ ಯಾವುದು ನಮ್ಗೆ ಗೊತ್ತೇ ಇಲ್ಲ ಸರ್. ಗೊತ್ತಿರಲಿಲ್ಲ. ಈ ತರ ಕಾರ್ಮಿಕ ಸಚಿವರ ಇಷ್ಟೊಂದು ಮಾಡಿಸೋದು ಎಷ್ಟು ಮಟ್ಟಿಗೆ ನಿಮಗೆ ಖುಷಿ ಅನ್ಸುತ್ತಾ, ಏನು ಅನ್ಸುತ್ತೆ? ಅಕಸ್ಮಾತ್ ಮಾಡಿಸ್ಕೊಂತೀವಿ ಸರ್. ನಮಗೆ ಹೆಲ್ಪ್ ಆಗಂಗಿದ್ರೆ ಮಾಡ್ಕೊತೀವಿ ಸರ್. ನಾವು ಬೇರೆ ಯಾರೋ ಹೇಳಿದ್ರು, ಹೋಗಿದ್ವಿ. ನಾವು 3-4 ದಿನ ಕೆಲಸ ರಜೆ ಹಾಕ್ಕೊಂಡು ಹೋದ್ವಿ. ಅವ್ರು ಹೋಗಿದ್ದ ಕಡೆ ರೆಸ್ಪಾನ್ಸ್ ಮಾಡಲ್ಲ. ಅದನ್ನೇ ನಂಬ್ಕೊಂಡು ಜೀವನ ಮಾಡೋರು ಸರ್. ನಾವು ದಿನದ್ದು ಕೂಲಿ ನಂಬ್ಕೊಂಡು ಜೀವನ ಮಾಡೋರು. 3 ದಿನ ರಜೆ ಹಾಕಿದ್ರೆ ನಮ್ಮ ಮತ್ತೆ ಏನಾಗುತ್ತೆ ಸರ್ ನಮಗೆ? ಈಗ ಕೆಲವೊಂದು ಕಡೆ ಏನು ಮಾಡ್ತಾರೆ, ಸೈಬರ್ ಸೆಂಟರ್ಗೆ ಹೋಗ್ತಾರೆ, 2 ದಿನ 3 ದಿನ ವೇಟ್ ಮಾಡ್ತಾರೆ. ಮತ್ತೆ ಫೇಕ್ ಲೇಬರ್ ಕಾರ್ಡ್ ಕೂಡ ಮಾಡೋರು. ಅದನ್ನೆಲ್ಲ ಫೇಕ್ ಲೇಬರ್ ಕಾರ್ಡ್ಗೆಲ್ಲ ಸಂತೋಷ್ ಲಾಡ್ ಅವರು ಕಡಿವಾಣ ಹಾಕಿದ್ದಾರೆ. ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಯಾಕಂದ್ರೆ ಜೀವನ ಬಡವ ಜೀವನಕ್ಕೂ ಒಂದೇ ಜೀವನ, ದುಡ್ಡಿರೋರ್ಗೂ ಒಂದೇ ಜೀವನ. ಹೌದು ಸರ್, ಹೌದು. ನೀವು ಹೇಳಿದ ಪ್ರಕಾರ ನಿಜನೇ ಇದು. ಯಾಕಂದರೆ ಬಡವ್ರಿಗಿಂತ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನೋಡ್ರಿ, ನಮಗಿಂತ ಬೇರೆಯವ್ರ ಕಡೆನೇ ಜಾಸ್ತಿ ಇರೋದು ಇದು ಕಾರ್ಡು. ಇವಾಗ ಯಾರು ಶ್ರೀಮಂತರು ಅವ್ರು ಇರ್ತಾರೆ ನೋಡ್ರಿ, ಅವ್ರ ಹತ್ರ ಬೇಜಾನ್ ಜನ ಹತ್ರ ಇದೆ. ನಮ್ಮಂತ ಕೂಲಿ ಮಾಡ್ತಾರೆ ನೋಡ್ರಿ, ಅವ್ರ ಹತ್ರ ಏನೂ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂತಂದರೆ ನಾವು ಹಿಂಗೆ ಇದ್ದೀವಿ. ಅವರು ಏನು ಬೇಕೋ ಎಲ್ಲ ಅದೇ ಮಾಡ್ಕೊತಾರೆ. ಅವಾಗೆಲ್ಲ ಒಂದು ಸಲ ಕಿಟ್ ಬಂತು ಲಾಕ್ಡೌನಲ್ಲಿ ಸರ್. ಫೋನ್ ನಂಬರ್ ಇಸ್ಕೊಂಡ್ರು, ಎಲ್ಲ ಇಸ್ಕೊಂಡ್ರು. ಇದುವರೆಗೂ ನಮ್ಗೆ ಅದು ಬರಲೇ ಇಲ್ಲ. 3 ಗಾಡಿ ಬಂತು ಕಿಟ್ಟು, ನಮ್ಗೆ ಅದ್ರ ಇದೇ ಇಲ್ಲ, ನಮಗೆ ಕೊಡಲೇ ಇಲ್ಲ ಅದು. ಯಾಕಂದರೆ ಎಲ್ಲ ಸ್ವಲ್ಪ ಗೋಲ್ಮಾಲ್ ಆಗ್ಬಿಟ್ಟದೆ ಸರ್. ಯಾಕಂದರೆ ಅಲ್ಲಿ ತುಂಬ ಇದಿರುತ್ತೆ ನೋಡಿ, ಯಾರು ಲಿಂಕ್ ಇರುತ್ತೆ. ಇವಾಗ ಯಾರನ್ನ ಒಬ್ಬರು ನಿಮ್ಗೆ ಸರ್ ಲಿಂಕ್ ಐತೆ ಅಂತಂದರೆ ಆಯಿತು, ನಿಮಗೆ ಒಂದು 10 ಬ್ಯಾಗ್ ತಗೊಂಡು ಹಂಗೆ ಹೊರಟೋಗುತ್ತೆ ಸರ್. ನಮ್ಮವ್ರಿಗೆ ಏನು ಬರುತ್ತೆ, ದೇವರಲ್ಲಿ ಕೊಡ್ಬೋದು. ಅದು ಇಲ್ಲಿ ಪೂಜಾರಿ ಕೊಡಲ್ಲ ಸರ್. ಅದೇ ಈ ಥರ ಎಲ್ಲೋ ಒಂದು ಹಗರಣ ನಡೆಯುತ್ತಿರೋ ವಿಚಾರಕ್ಕೆ ಸಂತೋಷ ಕಡಿವಾಣ ಹಾಕಿದ್ದು ಎಷ್ಟು ಮಟ್ಟಕ್ಕೆ ಅದು ಒಂದು ಸ್ವಲ್ಪ ಒಳ್ಳೇದು ಅನಿಸುತ್ತೆ ಸರ್. ತುಂಬ ಒಳ್ಳೇದು ಅನಿಸುತ್ತೆ ಅದು. ಯಾಕಂದರೆ ಬಡವರಿಗೆ, ನಮ್ಮಂಥವ್ರಿಗೆ ಸ್ವಲ್ಪ ತುಂಬ ಅನುಕೂಲ ಆಗುತ್ತೆ ಸರ್. ಈ ವಿಚಾರಕ್ಕೆ ಸಂತೋಷ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದು ಒಳ್ಳೇದಾಗಲಿ ಎಲ್ಲರಿಗೂ. ಸ್ವಲ್ಪ ಬಡವರಿಗೆ ಆದಷ್ಟು ಇದನ್ನು ಅನುಕೂಲ ತಲುಪಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ ಸರ್. ನಮ್ಮಂಥವ್ರು ಕಾರ್ಮಿಕರು ಇದ್ದಾರಲ್ವಾ, ಪ್ರತಿಯೊಂದು ಹಳ್ಳಿಯಲ್ಲಿ ಎಲ್ಲೆಲ್ಲಿ ಇದ್ದಾರೆ ನೋಡ್ರಿ, ಅವ್ರಿಗೆ ಎಲ್ಲರಿಗೂ ಈ ಸೌಲಭ್ಯ ಸಿಗಲೇಬೇಕು. ಓಕೆ ಸರ್, ತುಂಬ ಧನ್ಯವಾದಗಳು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.